ಎಲ್ರಿಗೂ ನಮಸ್ಕಾರ ಮತ್ತು ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇದು ಸಂಪೂರ್ಣ ಭಟ್ರು ಪ್ರಭಾವಳಿದು ಇನ್ನೊಂದು ಸಿನಿಮಾ ಇದು. ಸಂಪೂರ್ಣ ಯಾಕಂದರೆ ಈ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆ ಇದಾವೋ ಅಷ್ಟು ಜಿಲ್ಲೆ ತಳಿಗಳು ಇವ್ರ ಹತ್ರ ಇದ್ದಾವೆ ಇವ್ರ ಟೀಮಲ್ಲಿ. ಹಾಗಾಗಿ ಒಬ್ಬೊಬ್ಬರು ಈಚೆ ಬರ್ತಾರೆ. ಇವರಿಬ್ಬರನ್ನು ನೋಡಿದ್ರೆ ಅವಾಗ ಏನು ಗತಿ ಆಗಿತ್ತು ಒಂದು ದುರ್ಗತಿ ಚಿತ್ರರಂಗಕ್ಕೆ ಅವಾಗ ಬರ್ಸಿದ ಮಳೆ ಇಬ್ರು. ಇನ್ನೂ ಅದು ನಿಂತಿಲ್ಲ, ಬರ್ತಾನೆ ಇದೆ. ಒಂದು ಹೊಸಬರ ತಂಡ. ಭಟ್ರು ಟೀಮಲ್ಲಿ ಸಾಕಷ್ಟು ಜನ ಹೀರೋಗಳು ಬಂದಿದ್ದಾರೆ, ಕ್ಯಾಮ್ರಾಮನ್ ಬಂದಿದ್ದಾರೆ, ಆಮೇಲೆ ಡೈಲಾಗ್ ರೈಟರ್ ಬಂದಿದ್ದಾರೆ. ನನಗೂ ಒಂದ್ಸರಿ ಕಣಕ್ಬಿಟ್ಟಿದ್ರು ಯಾವುದೋ ಡಬ್ಬಿಂಗಲ್ಲಿ, ಬರೀರಿ ಅಂತ. ನಾನು ಬರೆಯಕ್ಕೆ ಕುಂತ್ರೆ ಆ್ಯಕ್ಟ್ ಮಾಡೋಕ್ಕಾಗಲ್ಲ ಅಂತ, ನಾನು ಬರೆಯಲ್ಲ ಭಟ್ರೆ ಅಂತ. ಹಂಗೆ ಎಲ್ಲರಿಗೂ ಸಾಕಷ್ಟು ಉತ್ತೇಜನ ಮಾಡಿ ಎಲ್ಲರಿಗೂ ಬೆಳೆಸ್ತಾರೆ. ಅದೇ ರೀತಿ ಇದೊಂದು ಸಿನಿಮಾ ಕತೆ ಹೇಳಿದಾಗ ನಂಗೆ ಭಾಳ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಏನೋ ಒಂದು ಬೇರೆ ಥರನೇ ಒಟ್ಟು ಈ ನೆಲ ಕಂಡ್ಕೊಂಡಿದ್ದ ಕತೆನೆ. ಯಾಕಂದರೆ ಅದು ಸುಮಾರು ಅದು ಕುಲದಲ್ಲಿ ಕೀಳಾವುದು ಒಂದು 60-70 ವರ್ಷದಿಂದ ಅದನ್ನು ಕೇಳ್ತಾನೆ ಇದ್ದೀವಿ ಆ ಹಾಡನ್ನ. ಇದು ಅಂದರೆ ಸಮಸ್ಯೆಗಳಂತೂ ಇನ್ನು ಪರಿಹಾರ ಆಗಿಲ್ಲ. ಇದರಲ್ಲಿ ಆತ್ಮ ಯಾವ ಕುಲ, ಜೀವ ಯಾವ ಕುಲ, ಶೈವರಿಗೊಂದು ಕುಲ, ವೈಷ್ಣವರಿಗೊಂದು ಕುಲ, ಹೀಗಾಗಿ ಬಂದಿದೆ. ಏನು ಜನಸಂಖ್ಯೆ ಜಾಸ್ತಿ ಆದಂಗೆಲ್ಲ ಇವು ತುಂಬಿ ತುಳುಕ್ತಿದ್ದಾವೆ. ಮತ್ತು ಇದರೊಳಗೆ ಒಂದು ನಿಜವಾಗ್ಲೂ ಅದು ಸರಳಬಹುದು, ಸುಂದರಬಹುದು, ಪೌರಾಣಿಕಬಹುದು, ಸಾಮಾಜಿಕಬಹುದು, ಇವೆಲ್ಲವೂ ಮಿಶ್ರಿತಗೊಂಡಿರೋಂಥ ಒಂದು ಸಬ್ಜೆಕ್ಟು ಇದು. ಅದೇ ನನಗೆ ಹೇಳಿದ್ದು ಅವನು ಶ್ರೇಯಸ್ ಮಾಡ್ತಿದ್ದಾನೆ ಅಂದಾಗ ನನಗೆ ಒಂದ್ಸರಿ ಗೊತ್ತಿಲ್ಲ, ನಾನು ಯಾವುದೋ ಡೈಲಾಗ್ ಕೆಲಸ ಮಾಡ್ಬೇಕಾದ್ರೆ ಯಾರಾದ್ರು ನನ್ನ ಡೈಲಾಗಲ್ಲಿ ಏನೋ ಇರ್ತೀನಿ, ಯಾರು ಈ ಫೋಟೋ ನೋಡೋರು ಗೊತ್ತಾಗತ್ತೆ ನನಗೆ ಅಂತ ನೋಡಿದಾಗ ಇದು ಮಂಗಳೂರು ಹೆಂಚಿನ ತಳಿ ನಾನೇ ಬಕ ಇದು ಮಂಗಳೂರು ಗೊತ್ತೇ ಇರಲಿಲ್ಲ ಅವಾಗ ನಮಗೆ. ಇದು ಬಿಟ್ರೆ ಮಂಗಳೂರು ತಳಿ ಇದು ಅಂತ. ಹೌದು ಮಂಗಳೂರು ಅವನೇ ಮಾಡ್ತಿರೋದು ಅಂತ ಹೇಳಿದ್ರು. ಭಾಳ ಸಂತೋಷ ಆಯಿತು. ಶೆಟ್ರೆ ಒಳ್ಳೇದಾಗಲಿ ಎಲ್ಲರಿಗೂ ಶ್ರೇಯಸ್ ಅಂದರು. ನಾನು ಶೆಟ್ರೆ ಅಂತ ಹೇಳಿದೆ, ಯಾಕಂದ್ರೆ ಆ ಕಡೆ ದೊಡ್ಡ ಮಾರ್ಕೆಟ್ ಆಗಿದೆಯಲ್ಲ, ಅದಕ್ಕೆ ಶೆಟ್ರೆ ಅಂತಿದ್ದೀನಿ. ಮಂಗಳೂರ್ದು ದೊಡ್ಡ ಮಾರ್ಕೆಟ್ ಅಲ್ಲ ಈಗ, ಅದಕ್ಕೆ ಶೆಟ್ರೆ ಒಳ್ಳೇದಾಗಲಿ. ಆಮೇಲೆ ನಮ್ಮ ನಿರ್ಮಾಪಕರು ರೇಣುಕಮ್ಮ ಬಂದಿದ್ದಾರೆ. ಅಯ್ಯೋ ಭಾಳ ಸಂತೋಷ, ಯಾಕೆಂದ್ರೆ ನಮ್ಗೆಲ್ಲರಿಗೂ ರುಚಿಯಾಗಿ ಊಟ ಹಾಕಿರೋದಮ್ಮ. ಆ ಮನೆ ಯಾವತ್ತು 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 ತಣ್ಣಗಿರ್ಬೇಕು, ಚೆನ್ನಾಗಿರ್ಬೇಕು. ನನಗೆ ಭಾಳ ಖುಷಿ ಆಯಿತು ನಿಮ್ಮ ಹೆಸರು ನೋಡಿ ಇಲ್ಲಿ ಅಂತ ಮನೆ ಬಿಟ್ಟು ಕೆಲಸ ಮಾಡಕ್ಕೆ ಬಂದಿದ್ರಿ. ಸಂತೋಷ್ ಸರ್, ನಮಗೆ ತುಂಬ ವಿಷಯ. ಆಲ್ ದಿ ಬೆಸ್ಟ್ ಸರ್, ಗುಡ್ ಲಕ್. ತುಂಬ ನೀರೆಷ್ಟು ಪ್ಯೂರೋ ಅಷ್ಟೇ ಇವ್ರ ಹೃದಯ ಅಷ್ಟೇ ಪ್ಯೂರು. ನಿಜವಾಗ್ಲೂ ಕನ್ಫ್ಯೂಷನ್ ಇಲ್ಲ. ಅವರು ತುಂಬ ಭಟ್ರು ನನ್ನ ತುಂಬ ಅಂದರೆ ಅಷ್ಟೊಂದು ಪ್ರೀತಿಯಿಂದ ಒಂದು ರೈಟ್ ಪರ್ಸನ್ ರೈಟ್ ಟೈಮ್ಗೆ ರೈಟ್ ಪರ್ಸನ್ ಹತ್ರನೇ ಬಂದಿದ್ದಾರೆ ನಿಜವಾಗ್ಲೂ. ಯಾಕಂದ್ರೆ ನಮ್ಮಲ್ಲಿ ತುಂಬ ಪ್ರೊಡ್ಯೂಸರ್ಸ್ ಬರ್ತಾರೆ, ಬಂದು ಅವರು ಉಳ್ಕೊಳ್ಳಲ್ಲ ಏನೇನೋ ಕಾರಣಗಳಿಗೆ. ಅದು ಬೇರೆ, ಅದು ನಮ್ಗೆ ಅದು ಬೇಕಿಲ್ಲ. ಒಳ್ಳೆ ಪ್ರೊಡ್ಯೂಸರು, ಒಳ್ಳೆ ವ್ಯಕ್ತಿಗಳ ಹತ್ರ ಬಂದಿದ್ದಾರೆ. ಭಾಳ ಖುಷಿ ಆಗುತ್ತೆ. ಇನ್ನು ನೆಕ್ಸ್ಟ್ ಟರ್ಮ್ ಯೋಗಿದು, ಆ ಸ್ಥಾನದಲ್ಲಿ ಯೋಗಿ ಬೇಗ ನೀನು ಬರ್ತೀಯಪ್ಪ, ಇಷ್ಟರಲ್ಲೇ ಬಂದ್ಬಿಡ್ತೀಯಪ್ಪ ನೀನು. ಮೋಸ್ಟ್ಲಿ ನೀನು ಇನ್ನೂ ಲೆಂತ್ ಆಗುತ್ತೆ ಅಲ್ಲಿ ಏನಿದೆಯಲ್ಲ, ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ಕ್ಯಾಮ್ರಾ ಗೇಮ್ರಾ, ಅದು ಇದು. ಇನ್ನು ನೀನು ಅವನ ಬಹುಮುಖ ಪ್ರತಿಭೆ. ದೇವ್ರು ಏನೇನೋ ಕೊಟ್ಬಿಟ್ಟ ಅವನಿಗೆ ಯೋಗಿಗೆ. ಒಳ್ಳೆ ಪ್ರೇಕ್ಷಕ ಕೂಡ, ಹೌದು ಒಳ್ಳೆ ಪ್ರೇಕ್ಷಕ. ಅದನ್ನು ಹಾಕೊಂಡ್ರೆ ಪ್ರೇಕ್ಷಕ ಯೋಗಿಗೆ ಬಂದ್ಬಿಟ್ಟು ಇಲ್ಲ ಪ್ರೇಕ್ಷಕಗಳು ಮಾಡ್ಕೊಂಡ್ಬಿಡುತ್ತೆ ಅವಾಗ. ಆ ಥರದ್ದು ಒಂದು ಒಳ್ಳೆ ನಿಜವಾಗ್ಲೂ ಭಟ್ರು. ಮತ್ತೆ ಇವರಿಬ್ರು ಸೇರಿರೋದು ಭಾಳ ಖುಷಿ ಆಗುತ್ತೆ. ಮತ್ತೇನೋ ಅದೊಂದು ಸಂಚಲನ, ಒಂದು ಸಮೃದ್ಧಿ ಸಂಕೇತ ಇವರಿಬ್ಬರದು. ಅದು ಒಂದು ನಮ್ಗೆ ಗೊತ್ತಿಲ್ಲ, ಹಾಡುಗಳಾಗ್ಬೋದು, ಕತೆ ಆಗ್ಬೋದು, ಸಿನಿಮಾ ಆಗ್ಬೋದು. ಇಷ್ಟೆಲ್ಲ ಒಳಗೊಂಡಂಥ ಸಿನಿಮಾ. ನಮ್ಮ ಲೋಕೇಶ್ ಅವರು ಇದ್ದಾರೆ ನಿರ್ಮಾಪಕರು. ಒಳ್ಳೇದಾಗಲಿ, ಎಲ್ಲ ಹೊಸಬ್ರಿದ್ದೀರಾ. ಸಂಕ್ರಾಂತಿ ದಿನ ಇದು ಸಂಕ್ರಮಣ, ಕ್ರಾಂತಿಯ ಸಂಕೇತ ಇದು. ಇವತ್ತಿನ ದಿನ ಈ ಕುಲದಲ್ಲಿ ಕೀಳಾಗೋದು ಶುರುವಾಗ್ತಿದೆ. ನಿಮ್ಮೆಲ್ಲರ ಸಹಾನುಭೂತಿ, ಪ್ರೋತ್ಸಾಹ, ಕನ್ನಡ ಸಿನಿಮಾಗಳು ಸ್ವಲ್ಪ ಜಾಸ್ತಿ ಮಾರ್ಜಿನ್ ಬಿಟ್ಕೊಳ್ಳಿ. ತುಂಬ ಒತ್ಲಿಸಿ ಬರೆದ್ಬಿಡ್ಬೇಡಿ. ಇದಕ್ಕೊಂದು ಸ್ವಲ್ಪ ಪ್ರೀತಿ ಕೊಟ್ಕೊಳ್ಳಿ. ಸಂಕಷ್ಟದಲ್ಲಿದ್ದೀವಿ ಕನ್ನಡದಲ್ಲಿ, ಕನ್ನಡ ಸಿನಿಮಾಗಳು. ಯಾಕೆಂದ್ರೆ ಸಂಕಷ್ಟದಲ್ಲಿ ಪ್ರೇಕ್ಷಕರೇ ನಮ್ಮನ್ನು ಕೈ ಬಿಟ್ಟಿಲ್ಲ. ಮಿಕ್ಕಿದ ಇದೆಲ್ಲ ವ್ಯಾಪಾರಗಳು ಏನೇನೋ ಅವೆಲ್ಲನೋ ಆ ಥರದವೆಲ್ಲ ಇದೆ. ನಿಮ್ಮೆಲ್ಲರ ಪ್ರೀತಿ ನಮಗೆ ಸಿಗಲಿ. ಈ ಕುಲದಲ್ಲಿ ಕೀಳಾವುದು ಮನು. ಅಯ್ಯೋ, ನಾನು ಈ ಹುಡುಗನೇ ಮರ್ಕೊಟ್ಟೆ. ಅವನು ಮಡೆ ಅಂತಿದ್ದವನು, ನೀನು ತೊರೆ ಆಗ್ಬಿಟ್ಟು ನದಿಯಾಗಿ ಕರ್ನಾಟಕ ತುಂಬ ಓಡಾಡಪ್ಪ ನೀನು. ಮಡೆ ಆಗ್ಬಿಟ್ಟಿದ್ಯಾ ನೀನೀಗ. ಮಡೆ ಆದವನು ತೊರೆಯಾಗಿ ನದಿಯಾಗಿ ಕರ್ನಾಟಕ ತುಂಬ ಓಡಾಡು. ವಿಶ್ ಆಲ್ ದಿ ಬೆಸ್ಟ್, ಗುಡ್ ಲಕ್. ಭಟ್ರು ಆಶೀರ್ವಾದ. ಭಟ್ರು ಟಚ್ ಮಾಡ್ರೆ ಗೊತ್ತಲ್ಲ, 30-40 ವರ್ಷಕ್ಕೆ ಬದುಕ್ಬಿಡ್ತೀಯ. ಈಗಾಗಲೇ ಬದುಕ್ತಾವ್ರೆ ಗೊತ್ತಲ್ಲ. ನೀನು ಸಾಕಂದ್ರೆ ನಿಲ್ಲಲ್ಲ ಅಂತ ಆಶೀರ್ವಾದ ಅವ್ರದ್ದು. ಒಳ್ಳೇದಾಗ್ಲಿ. ವಿಶ್ ಆಲ್ ದಿ ಬೆಸ್ಟ್, ಗುಡ್ ಲಕ್. ಥ್ಯಾಂಕ್ ಯು ಭಟ್ರು, ಥ್ಯಾಂಕ್ ಯು.